ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ AI ವಿಡಿಯೋನ ನೀವು ಅನ್ಲಿಮಿಟೆಡ್ ಆಗಿ ಯಾವ ರೀತಿ ಜನರೇಟ್ ಮಾಡೋದು ಅಂತ. ಓಕೆನಾ? ನಾನು ಇವತ್ತೊಂದು ನಿಮಗೆ ಅಪ್ಲಿಕೇಶನ್ನ ತೋರಿಸ್ಕೊಡ್ತೀನಿ. ಆ ಅಪ್ಲಿಕೇಶನ್ನ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ಇಮೇಜಸ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಮತ್ತು ಇಮೇಜಸ್ ಇಂದ ನೀವೇನು ಮಾಡ್ಬೋದು, ವಿಡಿಯೋನು ಕೂಡ ಅದೇ ಅಪ್ಲಿಕೇಶನಲ್ಲಿ ನೀವು ಜನರೇಟ್ ಮಾಡ್ಕೊಳ್ಬೋದು. ಈ ಅಪ್ಲಿಕೇಶನಲ್ಲಿ ನಿಮಗೆ ಯಾವುದೇ ರೀತಿ ಕ್ರೆಡಿಟ್ಸ್ ಪ್ರಾಬ್ಲಮ್ಮು ಇಲ್ಲ. ಮತ್ತು ನೀವು ಇಮೇಲ್ ಐಡಿನ ಸ್ವಿಚ್ ಮಾಡಿ ವಿಡಿಯೋ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಕೂಡ ಇಲ್ಲ. ಇಮೇಜಸ್ ಇಂದ ವಿಡಿಯೋ ತನಕನೂ ನೀವು ಒಂದೇ ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಬಹುದು. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ನೀವು ಯಾವ ರೀತಿ ಇಮೇಜಸ್ ನ ಅನ್ಕೊಂಡಿರ್ತೀರಾ ಆ ರೀತಿ ಇಮೇಜಸ್ ನೀವೇ ಈಸಿಯಾಗಿ ಜನರೇಟ್ ಮಾಡ್ಕೊಳ್ಬಹುದು ಆ ಅಪ್ಲಿಕೇಶನ್ ಅಲ್ಲಿ. ಓಕೆನಾ? ಇದಕ್ಕೆ ಯಾವುದೇ ರೀತಿ ನೀವು ಪ್ರಾಂಪ್ಟ್ ಹಾಕೋದು, ಪ್ರಾಂಪ್ಟ್ ಹಾಕಿ ಇಮೇಜ್ ಅನ್ನ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನ ಅನಿಮೇಷನ್ ವಿಡಿಯೋ ಟೈಪ್ ಮಾಡೋದು ಏನು ಬೇಡ. ಎಲ್ಲದನ್ನು ಒಂದೇ ಅಪ್ಲಿಕೇಶನ್ ಅಲ್ಲಿ ಈಸಿಯಾಗಿ ಮಾಡಬಹುದು. ಹಾಗಿದ್ರೆ ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಫುಲ್ ಆಗಿ ವಾಚ್ ಮಾಡಿ, ಅವಾಗ್ಲೇನೆ ನಿಮಗೆ ಎಲ್ಲ ಅರ್ಥ ಆಗೋದು. ಓಕೆನಾ ಫ್ರೆಂಡ್ಸ್? ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ಬಂದ್ಬಿಟ್ಟು ಈಗ ಫ್ರೆಂಡ್ಸ್ ನಿಮಗೆ ಸ್ಟೋರಿನ ತಗೊಂಡು, ಪ್ರಾಂಪ್ಟ್ನ ತಗೊಂಡು ನಾವು ಯಾವ ರೀತಿ ವಿಡಿಯೋ ಮತ್ತು ಇಮೇಜಸ್ ಮತ್ತು ಇದನ್ನು ನಾವು ಯಾವ ರೀತಿ ಜನರೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇಲ್ಲ. ನಾನು ನಿಮಗೆ ಡೈರೆಕ್ಟಾಗಿ ನಾವು ಇವಾಗ ಯಾವುದಾದ್ರೂ ಒಂದು ಇಮೇಜನ್ನು ನೋಡಿಬಿಟ್ಟು ಅದೇ ರೀತಿ ಡೈರೆಕ್ಟಾಗಿ ನಾವು ಯಾವ ರೀತಿ ಇಮೇಜಸ್ನ ಜನರೇಟ್ ಮಾಡ್ಕೊಳ್ಳೋದು, ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ನಿಮಗೆ ಫಾರ್ ಎಕ್ಸಾಂಪಲ್ಗೆ ತೋರಿಸ್ತೀನಿ. ನಾನಿಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ AI ಚಾನಲ್ ಅಂತ. ಈಗ ನೋಡಿ, ಟ್ರೆಂಡಿಂಗಲ್ಲಿದೆ AI ಚಾನಲ್ಸ್ಗಳಂತೂ. ಇವಾಗಿನ ಟೈಮಲ್ಲಿ ತುಂಬ ಜನ ಈ ರೀತಿ AI ವಿಡಿಯೋಸ್ನ ಜನರೇಟ್ ಮಾಡ್ತಿದ್ದಾರೆ. ಸ್ಕ್ರೀನ್ಶಾಟ್ ತಗೊಳ್ಬೇಕು ಈ ಇಮೇಜಿಂದು. ಓಕೆನಾ? ನಾನೀಗ ಇದನ್ನೇ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ನಾನು ನಿಮಗೆ ತೋರಿಸ್ತೀನಿ ಯಾವ ಟೈಪಲ್ಲಿ ನಾವು ಇಮೇಜಸ್ನ ಜನರೇಟ್ ಮಾಡ್ಕೊಳ್ಬೋದು ಅಂತ. ಈಗ ನಾನು ChatGPT ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ChatGPT ಓಪನ್ ಮಾಡಿಕೊಂಡು ನಾವು ಇವಾಗ ಏನು ಮಾಡಬೇಕಂದ್ರೆ, ChatGPTಯಲ್ಲಿ ಇಲ್ಲೊಂದು ಗ್ಯಾಲರಿ ಸಿಂಬಲ್ ಕಾಣಿಸ್ತಿದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಇವಾಗ ಏನು ಸ್ಕ್ರೀನ್ಶಾಟ್ ತೊಗೊಂಡ್ವಿ ಆ ಇಮೇಜಸ್ನ ಇಲ್ಲಿ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ನಾವಿವಾಗ ಏನಂತ ಕೇಳಬೇಕಂದ್ರೆ ChatGPT ಹತ್ರ ಗಿವ್ ಮಿ ದಿಸ್ ಇಮೇಜ್ ಪ್ರಾಂಪ್ಟ್ ಸೇಮ್ ಟು ಸೇಮ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ? ಸೇಮ್ ಟು ಸೇಮ್. ನಿಮಗೆ ಸೇಮ್ ಟು ಸೇಮ್ ಬೇಕಂದರೆ ಸೇಮ್ ಟು ಸೇಮ್ ಅಂತ ಬರೀರಿ, ಇಲ್ಲಾಂದರೆ ಬೇಡ. ಓಕೆನಾ? ಗಿವ್ ಮಿ ದಿಸ್ ಇಮೇಜ್ ಪ್ರಾಂಪ್ಟ್ ಅಂತ ಹಾಕಿದ್ರೆ ಸಾಕು, ಪ್ರಾಂಪ್ಟು ಬರೆದು ಕೊಡುತ್ತೆ. ಈಗ ನನಗಿಲ್ಲಿ ChatGPT ಏನು ಮಾಡ್ತಿದೆ, ಆ ಇಮೇಜಿಂದು ಅದೇ ಟೈಪಲ್ಲಿ ಇಮೇಜನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಪ್ರಾಂಪ್ಟನ್ನು ಬರೆದು ಕೊಡ್ತಿದೆ. ಇವಾಗ ಇಲ್ಲೇನು ಪ್ರಾಂಪ್ಟ್ ಇದೆ, ಜಸ್ಟ್ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಮಗೀಗ ಗೂಗಲ್ ಪ್ಲೇಸ್ಟೋರಿಗೆ ಹೋಗಿಬಿಟ್ಟು ಒಂದು ಅಪ್ಲಿಕೇಶನ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ಅಪ್ಲಿಕೇಶನ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ನಮಗೀಗ AI ವಿಡಿಯೋಸ್ನ ಜನ್ರೇಟ್ ಮಾಡೋಕ್ಕಾಗಿರ್ಬೋದು, AI ಇಮೇಜಸ್ನ ಜನ್ರೇಟ್ ಮಾಡೋಕ್ಕಾಗಿರ್ಬೋದು, ತುಂಬ ಅಂದರೆ ತುಂಬ ಈಸಿಯಾಗಿ ನಾವು ಇದರಿಂದ ಜನ್ರೇಟ್ ಮಾಡ್ಕೊಳ್ಬೋದು. ಇದರಲ್ಲಿ ಯಾವುದೇ ರೀತಿ ಕ್ರೆಡಿಟ್ಸು ಕೇಳಲ್ಲ, ಯಾವುದೇ ರೀತಿ ದುಡ್ಡು ಕೂಡ ಕೇಳಲ್ಲ ಇದರಲ್ಲಿ. ಓಕೆನಾ? ಯಾವ ರೀತಿ ಅಮೌಂಟನ್ನು ನಾವು ಕಟ್ಬಿಟ್ಟು ಏನು ಮಾಡೋದು ಬೇಕಾಗಿಲ್ಲ. ಇದರಲ್ಲಿ ಆರಾಮಾಗಿ ನಾವು ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ? ಈ ಅಪ್ಲಿಕೇಶನ್ ಹೆಸರು ಬಂದುಬಿಟ್ಟು ಗ್ರಾಕ್ ಅಂತ, GROK, ಗ್ರಾಕ್ ಅಂತ ನಾವು ಸರ್ಚ್ ಮಾಡಿದ ತಕ್ಷಣ ಈ ಅಪ್ಲಿಕೇಶನ್ ಬರುತ್ತೆ ನೋಡಿ, ಈ ಟೈಪು. ಇದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಂದುಬಿಟ್ಟು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕಾಗಿರುತ್ತೆ, ನೀವು ಜಿಮೇಲ್ ಐಡಿಯಿಂದ ಏನು ಮಾಡಬೇಕು, ಲಾಗಿನ್ ಆಗಬೇಕು. ಓಕೆನಾ? ಜಿಮೇಲ್ ಐಡಿಯಿಂದ ಲಾಗಿನ್ ಆದಮೇಲೆ ಇದು ನಮಗೆ ಯೂಸ್ ಮಾಡೋಕ್ಕೆ ಫಸ್ಟ್ ಬಂದುಬಿಟ್ಟು ಏನು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಆಸ್ಕ್ ಅಂತ ಇದೆ, ಅದಾದಮೇಲೆ ಇಮೇಜಿನ್ ಇದೆ, ಅದಾದಮೇಲೆ ನೋಡಿ ಇಲ್ಲಿ ಫ್ರೀ ಅಂತ ಬಂದುಬಿಟ್ಟು ಈ ಅಪ್ಲಿಕೇಶನಲ್ಲೇ ತೋರಿಸ್ತಿದೆ, ಇದರಲ್ಲೇ ತೋರಿಸ್ತಿದೆ ಫ್ರೀ. ಇದು ಬಂದುಬಿಟ್ಟು ಇದನ್ನು ನಾವು ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅಂತ. ಈಗ ಇಲ್ಲಿ ಇಮ್ಯಾಜಿನ್ ಅಂತ ಏನಿದೆಯಲ್ವಾ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಟೈಪ್ ಟು ಇಮೇಜಿನ್ ಅಂತ ಏನಿದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೇನು ಮಾಡಬೇಕು, ಇಲ್ಲಿ ನಮ್ಮದು ಪ್ರಾಂಪ್ಟ್ ಏನಿದೆಯಲ್ವಾ ಅದನ್ನು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಾವು ಈ ರೀತಿ ಸೆಂಡ್ ಮಾಡಬೇಕು. ಜಸ್ಟ್ ಈ ರೀತಿ ನಾವು ಸೆಂಡ್ ಮಾಡಿದ ತಕ್ಷಣ ನೋಡಿ ನಮಗೆ ಇಲ್ಲಿ ಬಂದುಬಿಟ್ಟು ನಮ್ಮದು ಇಮೇಜಸ್ ಏನಿದೆ ಅದು ರೆಡಿಯಾಗಿ ಸಿಗುತ್ತೆ ನೋಡಿ. ಈಗ ಬಂದುಬಿಟ್ಟು ಇದು ಅಪ್ಡೇಟ್ ಆಗ್ತಿದೆ. ನಮಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ರಿಯಲಿಸ್ಟಿಕ್ ಆಗಿರುತ್ತೆ ಆ ರೀತಿ ನಾವು ಮಾಡ್ಕೊಳ್ಬೋದು. ಈಗ ಬಂದುಬಿಟ್ಟು ನಾನು ಮಾಡ್ಕೊಂಡಿರೋದು ರಿಯಲಿಸ್ಟಿಕ್ ಇಮೇಜಸ್ಸು. ನೀವು ಬೇಕಿದ್ದರೆ ಕಾರ್ಟೂನ್ ಸ್ಟೈಲು, ಯಾವ ಸ್ಟೈಲ್ ಬೇಕಿದ್ರೂ ನೀವು ಪ್ರಾಂಪ್ಟಲ್ಲಿ ಕೇಳಿಬಿಟ್ಟು ಮಾಡ್ಕೊಳ್ಬೋದು. ಓಕೆನಾ? ಈಗ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾನು ಸೆಲೆಕ್ಟ್ ಮಾಡಿ ನಿಮಗೆ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಜಸ್ಟ್ ನೋಡಿ ಯಾವ ರೀತಿ ಬಂದಿದೆ ನೋಡಿ, ಎಷ್ಟು ಇಮೇಜನ್ನು ನಮಗೆ ರೆಡಿ ಮಾಡಿ ಕೊಟ್ಟಿದೆ. ನನಗೆ ಈ ಇಮೇಜ್ ಬಂದುಬಿಟ್ಟು ತುಂಬ ಇಷ್ಟ ಆಯಿತು. ಜಸ್ಟ್ ಇದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಆರಾಮಾಗಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು. ನಮಗೆ ಇಮೇಜ್ ಸಾಕಾಗಿದ್ದರೆ, ಬರೀ ಇಮೇಜ್ ಸಾಕು ಅನ್ನೋದಾದರೆ ಜಸ್ಟ್ ಇಲ್ಲಿಂದ ನಾವೇನು ಮಾಡ್ಬೋದು, ಇದನ್ನು ಇಲ್ಲಿಂದ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ಈಗ ನಾವು ಇದನ್ನೇ ಏನಾದರೂ ವಿಡಿಯೋ ಮಾಡಬೇಕಂದ್ರೆ ನೋಡಿ, ಇಲ್ಲಿ ಮೇಕ್ ವಿಡಿಯೋ ಅಂತ ಜಸ್ಟ್ ಕಾಣಿಸ್ತಿದೆಯಲ್ಲ, ಇದನ್ನು ಈ ರೀತಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು.
ಇಮೇಜ್ ಏನಿದೆ ಅದು ವಿಡಿಯೋ ಟೈಪಲ್ಲಿ ಆಗಿ ಬರುತ್ತೆ ಓಕೆನಾ. ಇಲ್ಲಿ ಪರ್ಸೆಂಟೇಜ್ ತೋರಿಸ್ತಿದೆಯಲ್ಲ, ಇದು 100% ಆಗಬೇಕು. ಆದಮೇಲೆ ನಮ್ಮದು ಇಮೇಜ್ ಏನಿದೆ ಅದು ವಿಡಿಯೋ ಟೈಪಲ್ಲಿ ರೆಡಿ ಮಾಡಿ ಕೊಡುತ್ತೆ ಓಕೆನಾ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಒಂದೇ ಸಲ ಪ್ರಾಂಪ್ಟ್ ಹಾಕಿದ್ರೆ ಸಾಕು, ಇಮೇಜು ರೆಡಿ ಮಾಡಿ ಕೊಡುತ್ತೆ. ಇಮೇಜಿಂದ ವಿಡಿಯೋ ಕೂಡ ನಾವು ಮಾಡ್ಕೊಳ್ಬೋದು ಆರಾಮಾಗಿ. ಬೇರೆ ಅಪ್ಲಿಕೇಶನ್ಗೆ ಹೋಗಿ ಅನಿಮೇಷನ್ ಮಾಡೋದು ಅದು ಇದಕ್ಕೆ ಏನು ಮಾಡೋದೇ ಬೇಡ. ಈಸಿಯಾಗಿ ಈ ಅಪ್ಲಿಕೇಶನಿಂದನೇ ನಾವೇನು ಮಾಡ್ಬೋದು, ಇಮೇಜಿಂದ ವಿಡಿಯೋ ಕೂಡ ಡೈರೆಕ್ಟಾಗಿ ನಾವು ಕ್ರಿಯೇಟ್ ಮಾಡ್ಕೊಳ್ಬೋದು. ಈಗ ನೋಡಿ ನಮ್ಮದು ವಿಡಿಯೋ ಬಂದುಬಿಟ್ಟು ರೆಡಿಯಾಗಿ ಸಿಗುತ್ತೆ. ಈಗ ನೋಡಿದ್ರೆ ಎಷ್ಟು ರಿಯಲಿಸ್ಟಿಕ್ ಆಗಿರುವಂತಹ ಒಂದು ವಿಡಿಯೋ ನಮಗೆ ರೆಡಿಯಾಗಿ ಸಿಕ್ಕಿದೆ. ಈಗ ಇಲ್ಲಿಂದ ನಾವೇನು ಮಾಡಬೇಕು, ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂದರೆ ಇಲ್ಲಿಂದ ಇದು ಸಿಂಬಲ್ ಕಾಣಿಸ್ತಿದೆಯಾ ಗ್ಯಾಲರಿದು, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ವಾ, ಜಸ್ಟ್ ಇದರ ಮೇಲೆ ಈ ರೀತಿ ಕ್ಲಿಕ್ ಮಾಡಿ ನಮ್ಮದು ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ ಓಕೆನಾ. ಫ್ರೆಂಡ್ಸ್, ಇವಾಗ ಮತ್ತೊಂದು ಇಮೇಜನ್ನು ನಾನು ನಿಮಗೆ ಇದೇ ರೀತಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಈಗ ನಾನು ಯೂಟ್ಯೂಬಿಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದು ಸ್ಕ್ರೀನ್ಶಾಟನ್ನು ತೊಗೊಳ್ತಾ ಇದ್ದೀನಿ. ಇದನ್ನೇ ಸ್ಕ್ರೀನ್ಶಾಟ್ ತೊಗೊಂಡ್ಬಿಟ್ಟು ChatGPTಗೆ ಸೇಮ್ ಪ್ರೊಸೆಸಲ್ಲಿ ChatGPTಗೆ ಹೋಗ್ಬಿಟ್ಟು ನಾನು ಪ್ರಾಂಪ್ಟನ್ನು ಕೇಳ್ತಾ ಇದ್ದೀನಿ. ಈಗ ಸೇಮ್ ನಾನು ಇದೇ ಇಮೇಜನ್ನು ChatGPTಗೆ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಏನಂತ ಟೈಪ್ ಮಾಡಿದ್ದೆ ಸೇಮ್ ಅದನ್ನೇ ನಾನಿಲ್ಲಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಗಿವ್ ಮಿ ದಿಸ್ ಇಮೇಜ್ ಪ್ರಾಂಪ್ಟ್ ಸೇಮ್ ಟು ಸೇಮ್ ಅಂತ ಹಾಕಿಬಿಟ್ಟು ನಾನು ChatGPTಗೆ ಸೆಂಡ್ ಮಾಡ್ತಾ ಇದ್ದೀನಿ. ಈಗ ಪ್ರಾಂಪ್ಟನ್ನು ಸೇಮ್ ನಮಗೆ ಬರೆದು ಕೊಡುತ್ತೆ. ಈ ಪ್ರಾಂಪ್ಟಿಂದನೂ ಮತ್ತೆ ನಾನು ಜನ್ರೇಟ್ ಮಾಡಿ ತೋರಿಸ್ತೀನಿ ನಿಮಗೆ ಓಕೆನಾ. ಈಗ ನನಗೆ ಪ್ರಾಂಪ್ಟ್ ಕೊಟ್ಟಿದೆ ChatGPT. ಈಗ ನಾನು ಇಲ್ಲಿಂದ ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪ್ರಾಂಪ್ಟ್ ಏನಿದೆ ನಮ್ಮದು ಇದನ್ನು ಇಲ್ಲಿಂದ ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ಮತ್ತೆ ನಮ್ಮದು ಇದು ಗ್ರಾಕ್ ಏನಿದೆ ಆ ಅಪ್ಲಿಕೇಶನಿಗೆ ಹೋಗ್ಬಿಟ್ಟು ಬ್ಯಾಕ್ ಬಂದುಬಿಟ್ಟು ಮತ್ತೆ ಇಲ್ಲಿಗೆ ನಾನೇನು ಮಾಡ್ತಾ ಇದ್ದೀನಿ, ನಮ್ಮದು ಸೆಕೆಂಡ್ ಪ್ರಾಂಪ್ಟ್ ಏನಿದೆಯಲ್ವಾ ಇದನ್ನು ಇಲ್ಲಿಂದ ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಈಗ ಸೆಕೆಂಡ್ ಪ್ರಾಂಪ್ಟ್ ಹಾಕಿದ ತಕ್ಷಣ ಅದಕ್ಕೆ ಕೂಡ ಇಮೇಜನ್ನು ರೆಡಿ ಮಾಡಿ ಕೊಡ್ತಿದೆ ನಮಗೆ ಈ ಗ್ರಾಕ್ ಬಂದುಬಿಟ್ಟು. ನೋಡಿ ಇಲ್ಲಿ ಜಸ್ಟ್ ಇದರಲ್ಲಿ ನನಗೆ ಇದು ಇಷ್ಟ ಆಯಿತು, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಇದನ್ನು ಕೂಡ ವಿಡಿಯೋ ಟೈಪಲ್ಲಿ ನಾನು ಮೇಕ್ ವಿಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇಕ್ ವಿಡಿಯೋ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇದೇನಾಗ್ತಿದೆ, ಇಲ್ಲಿ ವಿಡಿಯೋ ಶೋ ಆಗ್ತಿದೆ ನೋಡಿ. ಇಲ್ಲಿ ಇದೆಲ್ಲ ವಿಡಿಯೋ ಆಗಿ ನಮಗೆ ಸಿಗುತ್ತೆ. ಈಗ ಜಸ್ಟ್ ಇಲ್ಲಿ ಪ್ರೊಸೆಸ್ ತಗೊಳ್ತಾ ಇದೆ ಓಕೆನಾ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಎಷ್ಟು ರಿಯಲಿಸ್ಟಿಕ್ ಆಗಿ ಯಾವ ರೀತಿ ನಮಗೆ ಜನರೇಟ್ ಮಾಡಿ ಕೊಟ್ಟಿದೆ ಅಂತ. ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮದು ವಿಡಿಯೋ ಬಂದುಬಿಟ್ಟು ಡೌನ್ಲೋಡ್ ಆಗುತ್ತೆ ಓಕೆನಾ. ಇದರಲ್ಲಿ ನಿಮಗೆ ಯಾವ ಟೈಪ್ ಬೇಕಾದರೂ ಇದೆ ನೋಡಿ. ಇಲ್ಲಿ ಯಾವ ರೀತಿ ಇದೆ, ಎಲ್ಲ ಆ ಕಡೆ ನಡ್ಕೊಂಡು ಹೋಗೋ ರೀತಿ ಇದೆ, ಇಲ್ಲ ಇದ್ರ ಜೊತೆನೇ ನಡ್ಕೊಂಬರೋ ರೀತಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಇದೊಂದು ಅಪ್ಲಿಕೇಶನ್ನ ಇಟ್ಕೊಂಡು ನಾವು ಅನ್ಲಿಮಿಟೆಡ್ ಆಗಿ ವೀಡಿಯೋಸ್ ಮತ್ತು ಇಮೇಜಸ್ನ ಯಾವ ರೀತಿ ಜನ್ರೇಟ್ ಮಾಡ್ಕೊಳ್ಬೋದು ಅಂತ. ನೀವು ಸೇಮ್ ಪ್ರೊಸೆಸಲ್ಲಿ ಇವಾಗ ನಾನೇನು ಕಾಪಿ ಲಿಂಕ್ ಮಾಡಿಬಿಟ್ಟು ನಿಮಗೆ ವೀಡಿಯೋ ಬೇಕಾದರೆ ಮಾಡೋಕ್ಕೆ ಹೇಳಿದ್ನಲ್ವ, ಅದೇ ರೀತಿ ನೀವು ಯೂಟ್ಯೂಬಿಂದ ಕಾಪಿ ಲಿಂಕ್ ಮಾಡಿಬಿಟ್ಟು ChatGPTಗೆ ಹೋಗ್ಬಿಟ್ಟು ಸ್ಟೋರಿ ಕೇಳಿದ್ರೆ ಇದು ChatGPT ನಿಮಗೆ ಸ್ಟೋರಿನೂ ಬರೆದು ಕೊಡುತ್ತೆ, ಪ್ರಾಂಪ್ಟ್ ಕೂಡ ಬರೆದು ಕೊಡುತ್ತೆ. ಇದೇ ರೀತಿ ಸೇಮ್ ಪ್ರೊಸೆಸಲ್ಲಿ ನೀವು ಬೇರೆ ಬೇರೆ ಪ್ರಾಂಪ್ಟನ್ನು ಹಾಕಿಬಿಟ್ಟು ಒಂದೊಂದು ಇಮೇಜಸ್ನ ಕೂಡ ಜನ್ರೇಟ್ ಮಾಡಿಕೊಂಡು ಎಲ್ಲದನ್ನೂ ಆ್ಯಡ್ ಮಾಡಿ ಒಂದು ವೀಡಿಯೋ ಟೈಪಲ್ಲಿ ಮಾಡ್ಕೊಳ್ಬೋದು ಓಕೆನಾ. ಇದೇ ರೀತಿ ಬಂದುಬಿಟ್ಟು ಎಲ್ಲರೂ ಇದೇ ರೀತಿ ವೀಡಿಯೋಸ್ನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಕೂಡ ಅವರು ಅಪ್ಲೋಡ್ ಮಾಡಿರೋದು ಓಕೆನಾ. ಸೇಮ್ ಇದೇ ಪ್ರೊಸೆಸಲ್ಲಿ ನೀವು ಕೂಡ ಆರಾಮಾಗಿ ಈ ರೀತಿ ವೀಡಿಯೋನ ಮಾಡ್ಬೋದು ಓಕೆನಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.